ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಆರೋಗ್ಯಕರವಾದಂಥ ಉಂಡೆ ರೆಸಿಪಿನ. ಈ ಒಂದು ಉಂಡೆನ ನೀವು ಪ್ರತಿದಿನ ಒಂದೊಂದು ತಿಂದರೂ ಸಾಕು. ಭಾಳ ಅಂದ್ರೆ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವ. ಇಲ್ಲಿ ಒಂದು 2 ಕಪ್ ಆಗೋಷ್ಟು ಶೇಂಗಾ ಕಾಳನ್ನು ಹುರ್ಕೊಂಡು ತೊಗೊಳತ್ತೀನಿ. ಅದ್ರ ಮೇಲ್ಗಡೆ ಇರುವಂಥ ಎಲ್ಲ ಸಿಪ್ಪೆನ ತೆಗಿಬೇಕಾಗ್ತೈತಿ. ಹಾಗೆ 1 ಕಪ್ ಆಗುವಷ್ಟು ಎಳ್ಳನ್ನು ತೊಗೊಂಡೀನಿ. ಎಳ್ಳನ್ನು ಜಾಸ್ತಿ ಫ್ರೈ ಮಾಡಬೇಕಂತ ಏನಿಲ್ಲ, ಯಾಕಂದರೆ ತವ ಆಲ್ರೆಡಿ ಕಾದಿರ್ತೈತಲ್ಲ, ಒಂದು ಸ್ವಲ್ಪ ಹಾಕಿ ತೆಗೆದ್ರೆ ಸಾಕು. ಅದು ಎಳ್ಳು ಸಿಡಿತೈತೆ ನೋಡ್ರಿ, ಅಲ್ಲಿಗೆ ತೆಗೆದ್ರೆ ಸಾಕು. ಅದ್ರಾಗೂ ನಿಮ್ಮ ಮನ್ಯಾಗ ಏನಾದರೂ ವೈಟ್ ಎಳ್ಳಿದ್ರೆ ಅದನ್ನು ನೀವು ಯೂಸ್ ಮಾಡಿರಿ. ನಮ್ಮ ಮನೆ ಒಳಗಡೆ ಬ್ಲ್ಯಾಕ್ ಎಳ್ಳಿತ್ತು, ಅದನ್ನು ನಾನು ಯೂಸ್ ಮಾಡ್ಕೊಳತ್ತೀನಿ. ಇಷ್ಟ ಆದರೆ ಸಾಕು, ತೆಗೆದುಬಿಡ್ರಿ ಎಳ್ಳನ್ನು. ಒಣ ಕೊಬ್ಬರಿ ತುರಿನೂ ಅಷ್ಟೇ, ಭಾಳ ಏನು ಫ್ರೈ ಮಾಡ್ಕೋಬೇಕಂತೇನಿಲ್ಲ, ಒಂದು ಸ್ವಲ್ಪ ಹಾಕಿ ಬಿಸಿ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡತ್ತೀನಿ. ನೀವು ನಿಮ್ಮ ಮನೇಲಿರೋ ಬೆಲ್ಲನ ಯೂಸ್ ಮಾಡ್ಬೋದು. ಆರ್ಗ್ಯಾನಿಕ್ ಬೆಲ್ಲ ಹಾಕಿದರೆ ಒಳ್ಳೆಯದು ಆರೋಗ್ಯಕ್ಕೆ, ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ಕೊಳತ್ತೀನಿ. ಒಂದು 2ರಿಂದ 3 ಏಲಕ್ಕಿಕಾಯಿ ಹಾಕ್ಕೊಂಡೀನಿ. ಹಾಗೆ ಒಂದು 2ರಿಂದ 3 ಲವಂಗ ಹಾಕ್ಕೊಳತ್ತೀನಿ. ಒಂದು ಸ್ವಲ್ಪ ಕಸಕಸಿನ ಸೇರಿಸ್ಕೊಂಡೀನಿ. ನೀವೇನು ಮಾಡಿರಿ ಅಂತ ಹೇಳಿದ್ರೆ, ಮೊದಲು ಶೇಂಗಾ ಕಾಳು, ಆಮೇಲೆ ಎಳ್ಳು, ಕೊಬ್ಬರಿ ಇದೆಲ್ಲನೂ ಸ್ವಲ್ಪ ಮಿಕ್ಸಿ ಹಾಕೋರಿ. ಅದು ಸಣ್ಣ ಆದಮೇಲೆ ಬೆಲ್ಲನ ಸ್ವಲ್ಪ ಜಜ್ಜಿಕೊಂಡು ಮಿಕ್ಸಿಗೆ ಹಾಕೋರಿ. ಇಲ್ಲ ಅಂತ ಹೇಳಿದರೆ ಬೆಲ್ಲ ಸ್ವಲ್ಪ ಅಂಟ್ಕೊಂಡ್ಬಿಡ್ತಿರಲ್ಲ ಜಾರಿಗೆ, ಹಾಗಾಗಿ ಅದು ಸಣ್ಣಗೆ ಅಷ್ಟು ಕೊಡೋದಿಲ್ಲ ಇಲ್ಲಿ. ಯಾಕಂದರೆ ನಾ ಎಲ್ಲ ಹಾಕಿರೋದು ಎಣ್ಣೆ ಐಟಮ್ ಆಗಿರೋದ್ರಿಂದ ಎಲ್ಲ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತೈತಿ. ಬೆಲ್ಲನ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಸೇರಿಸ್ಕೋರಿ. ಕರೆಕ್ಟಾಗಿ ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಈ ಟೈಮ್ನಾಗ ನೀವು ಬೇಕಂತ ಹೇಳಿದ್ರೆ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೋಬೋದು. ಗೋಡಂಬಿ, ಈ ಥರ ಬಾದಾಮಿ ಅದೆಲ್ಲ ಹಾಕೋಬೋದು. ಇಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು, ಇಲ್ಲ ಮಿಕ್ಸಿ ಒಳಗಡೆನೂ ಹಾಕೋಬೋದು. ಇಲ್ಲಿ ನಾನು ಯಾವುದೇ ರೀತಿಯ ತುಪ್ಪನ ಬಳಸಿಲ್ಲ, ಹಾಗೆ ಯಾವುದೇ ರೀತಿಯ ಡ್ರೈ ಫ್ರೂಟ್ಸನ್ನು ಹಾಕಿಲ್ಲ. ಉಂಡೆ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬಂದಿತ್ತು. ಈ ಶಾಲೆಗೆ ಹೋಗೋ ಹುಡುಗರಿಗೆಲ್ಲ ಈ ಥರ ಮಾಡಿಕೊಟ್ರೆ, ಪ್ರತಿದಿನವೂ ಅದೇ ಉಂಡೆ ಮಾಡಿಕೊಟ್ರೆ ಅಂತ ಕೇಳ್ತಾರೆ. ಯಾಕಂದರೆ ಉಂಡೆ ಟೇಸ್ಟ್ ಅಂತೂ ಭಾಳ ರುಚಿಯಾಗಿತ್ತು. ಸ್ವಲ್ಪ ನೋಡೋಕೆ ಉಂಡೆ ಕರಗ ಬಂದವ ಅನ್ನೋದಷ್ಟೇ, ಟೇಸ್ಟಲ್ಲಿ ಮಾತ್ರ ಯಾವುದೇ ರೀತಿಯ ವ್ಯತ್ಯಾಸ ಆಗಿದ್ದಿಲ್ಲ, ಭಾಳ ರುಚಿಯಾಗಿ ಬಂದಿತ್ತು. ಅದ್ರಾಗೂ ನಾನು ಸೇರಿಸಿರುವಂತಹದ್ದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗಿರ್ತದೆ. ಹಾಗಾಗಿ ಪ್ರತಿದಿನ ಒಂದೇ ಒಂದು ಉಂಡೆ ತಿನ್ನೋದ್ರಿಂದ ನಮ್ಮ ಸ್ಕಿನ್ನು, ಹೇರು, ಹೆಲ್ತು ಭಾಳ ಅಂದರೆ ಭಾಳ ಚಲೋ ಇರ್ತೈತಿ. ನಾ ಯಾವ ತುಪ್ಪನೂ ಸೇರಿಸ್ಕೊಂಡಿಲ್ಲ, ಆದರೆ ಇಲ್ಲಿ ಹಾಕಿರುವಂತಹ ಎಲ್ಲ ಐಟಮ್ಸು ಎಣ್ಣೆ ಆಗಿರೋದ್ರಿಂದ ಯಾವ ಥರ ಎಣ್ಣೆ ಬರತ್ತೈತಿ ನೋಡ್ರಿ ಅದರೊಳಗಡೆ. ಮೊದಲೆಲ್ಲ ಗಾಣದೊಳಗಡೆ ಎಣ್ಣೆ ಮಾಡಿ ಅಡುಗೆಗೆ ಅದನ್ನೇ ಯೂಸ್ ಮಾಡ್ತಾಯಿದ್ರು, ಬಟ್ ಈಗೆಲ್ಲ ಆ ಥರ ಮಾಡೋಕ್ಕಾಗಂಗಿಲ್ಲ. ನೋಡಿ, ಈ ಲೆವೆಲಿಗೆ ಎಣ್ಣೆ ಐತಿ ಅದರೊಳಗಡೆ. ಶೇಂಗಾ ಕಾಳು ಮತ್ತು ಎಳ್ಳು, ಕೊಬ್ಬರಿ ಈ 3ಗಳನ್ನು ಸೇರಿಸ್ಕೊಂಡು ಮಾತ್ರ ಮಾಡ್ತಾ ಇರೋಂಥ ಉಂಡೆ ಇದು. ಇಲ್ಲಿ ಯಾವುದೇ ರೀತಿ ಡ್ರೈ ಫ್ರೂಟ್ಸು, ತುಪ್ಪ ಗಿಪ್ಪ ಏನನ್ನೂ ಸೇರಿಸಿಲ್ಲ ನಾನು. ಉಂಡೆ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು, ಭಾಳ ಸಾಫ್ಟಾಗಿ ಬಂದಿತ್ತು. ಬಾಯಲ್ಲಿಟ್ಟರೆ ಕರಗ್ತೈತಿ ಅಂತಾರಲ್ಲ, ಆ ಟೈಪ್ ಉಂಡೆ ಬಂದಿತ್ತು. ಒಂದ್ಸರಿ ಟ್ರೈ ಮಾಡಿರಿ, ಹೆಂಗೆ ಬಂತು ಒಂಥರ ರೆಸಿಪಿ ಅಂತ ಹೇಳಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲ ವಿಡಿಯೋಸನ್ನು ನೋಡ್ತಾ ಇರಿ. ಒಂದು ಸಾರಿ ಈ ಆರೋಗ್ಯಕರವಾದಂಥ ಉಂಡೆ ರೆಸಿಪಿನ ಟ್ರೈ ಮಾಡಿರಿ. ಹಾಗೆ ಎಲ್ಲರಿಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.